ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರಿಗೂ ವಂದನೆಗಳು. ಈ ಒಂದು ಗುರುಗೋಚಾರ ಫಲ 2025 ಗುರುವಿಗೆ ವಿಶೇಷವಾಗಿ ಧನಸ್ಸು ಮತ್ತು ಮೀನರಾಶಿಯ ಪ್ರಭಾವ ಇರುತ್ತೆ. ಬಟ್ ಪ್ರಭಾವಕ್ಕಿಂತಲೂ ಆ ಲಗ್ನದಲ್ಲಿ ಹುಟ್ಟಿದರೆ, ಮೀನ ಲಗ್ನ ಪರಿಪೂರ್ಣ ಗುರುವಿನ ಭಾವ ಬರುತ್ತೆ. ಧನಸ್ಸು ಲಗ್ನ ಪರಶುರಾಮ ಲಗ್ನ ಅನ್ನತಕ್ಕಂಥದ್ದು ಹೇಳ್ತೇವೆ. ಕಲಿಸ್ತಾರೆ, ಯೋಧರಾಗಿಯೂ ನಿಲ್ತಾರೆ. ಶ್ರೀಕೃಷ್ಣ ದೇವರಾಯರು, ಆದಿ ಶಂಕರಾಚಾರ್ಯ ಪೀಠದ ವಿದ್ಯಾರಣ್ಯ ತೀರ್ಥರು ಕೂಡ ಧನುರ್ಲಗ್ನದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಸೊ ಅಲ್ಲಿ ಕಲಿಸಬಲ್ಲರು, ರಾಜ್ಯಪಾಲನೆಯೂ ಮಾಡಿಸಬಲ್ಲರು. ದ್ರೋಣಾಚಾರ್ಯ ಲಗ್ನ ನೋಡಿ, ಯುದ್ಧ ಮಾಡಬಲ್ಲರು, ಕಲಿಸಬಲ್ಲರು. ಅದು ಧನುರ್ಲಗ್ನ. ಅದಕ್ಕೆ ಧನುರ್ಲಗ್ನದ ಶಕ್ತಿಯನ್ನು ಅರಿತುಕೊಂಡವರಿಲ್ಲ ಅಂತಕ್ಕಂಥದ್ದು ಹೇಳ್ತಾನೆ. ಗುರುವ ಕ್ಷತ್ರಿಯನ ಎರಡೂ ಇರುತ್ತೆ. ಸಾಮಾನ್ಯವಾಗಿ ಗುರುಗಳು ಯಾರ ಅಂಕೆಗೂ ಸಿಗುವುದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಯಾರಿಗೂ ಬಗ್ಗಲ್ಲ. ಪ್ರೀತಿಗೊಂದು ಬಿಟ್ಟು ನೀವೆಷ್ಟೇ ದುಡ್ಡು ಕೊಡಿ, ನೀವೆಷ್ಟೇ ಅಧಿಕಾರ ತೋರಿಸಿ, ತಿರುಗಿ ಕೂಡ ನೋಡಲ್ಲ. ಅದು ಗುರುವಿನ ಲಕ್ಷಣ. ಅದಕ್ಕೆ ಪರಿಪೂರ್ಣ ಗುರು ವೈರಾಗ್ಯ, ಮೀನ ಲಗ್ನ ಅಂತಕ್ಕಂಥದ್ದು. ನನಗೇನಕ್ಕೋ ಬೇಕು ನನ್ನ ವಿದ್ಯೆ. ಗುರು ಬಂದು ಸೃಷ್ಟಿಕರ್ತ, ನೆನ್ಪಿಟ್ಕೊಳ್ಳಿ. ಗುರುವೇ ಸೃಷ್ಟಿಕರ್ತ. 0 to hero ಅಲ್ಲಿ ನಿಂತ್ಕೊಳ್ಳಲ್ಲ. ನೀವು ನೋಡಿ, ಪರಶುರಾಮರು 21 ಬಾರಿ ತನ್ನ ತಾಯಿ ಆದಂತ ರೇಣುಕಾದೇವಿ ರಾಮ 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 ಅಂತೇಳಿ ಜಮದಗ್ನಿಯನ್ನ ಆ ತಲೆ ಕತ್ತರಿಸಿದಾಗ ದರ್ಭೆಗಳನ್ನ ತಗೊಂಡ್ಬರ್ಲಿಕ್ಕೆ ಕಾಡುಗೆ ಹೋಗಿರ್ತಾರೆ. 21 ಬಾರಿ ಅಮ್ಮ ಬಂದೆ ಅಂತ ಎಷ್ಟು ವೇಗವಾಗಿ ಓಡಿ ಬರ್ತಾರೆ ಅಂದ್ರೆ 21 ಬಾರಿ ಕಿವಿಗೆ ಬಿದ್ದಿರುತ್ತೆ. ಅದಕ್ಕೆ 21 ಬಾರಿ ದಂಡಯಾತ್ರೆ. ಇಡೀ ಭೂಮಂಡಲವನ್ನ ತರದಾಕ್ಬಿಡ್ತಾರೆ. ಅದರಲ್ಲಿ ಅಳ್ದು ಉಳಿದು ಬದುಕೊಂಡವರೇ ಚಂದ್ರವಂಶಸ್ಥರು ಹಾಗೂ ಸೂರ್ಯವಂಶಸ್ಥರು. ಇಕ್ಷಾಕುಕುಲದ ದಶರಥ ಚಕ್ರವರ್ತಿ ಹೋಗಿ ನಿತ್ಯ ಕಲ್ಯಾಣಗಳು. ದಶರಥ ಚಕ್ರವರ್ತಿ ಹೆಂಗ್ ತಪ್ಪಿಸ್ಕೊಂಡ ಅಂದ್ರೆ ನಿತ್ಯ ಕಲ್ಯಾಣ. ಪರಶುರಾಮರು ಬರ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದ್ದಾಗೆ ಅಲ್ಲೆಲ್ಲೋ ಬರ್ತಿದಾರಂತೆ. ತಗೋ, ಎಲ್ಲಿ ಕಲ್ಯಾಣವಿರುತ್ತದೋ ಅಲ್ಲಿ ಬರೋಲ್ಲ, ಗುರು ಬರೋಲ್ಲ. ಎಲ್ಲಿ ಶುಭವಿರುತ್ತದೋ, ಎಲ್ಲಿ ದೈವ ಕಾರ್ಯವಿರುತ್ತದೋ ಅಲ್ಲಿ ಗುರು ಬಂದು ತೊಂದರೆ ಕೊಡುವುದಿಲ್ಲ. ಇದು ನಿಯಮ. ಅಂತ ಒಂದು ಪರಶುರಾಮರು ಯಾವ ಮಟ್ಟಕ್ಕೆ ಅಂದರೆ ನೀವು ನಂಬುವುದಿಲ್ಲ, ಅಷ್ಟೂ ಭೂಮಂಡಲವನ್ನ ಗೆದ್ದಂತ ಪರಶುರಾಮರು ದಾನ ಮಾಡ್ತಾರೆ. ಕಶ್ಯಪ ಬ್ರಹ್ಮರನ್ನ ಕರೆದು, ಅಪ್ಪ ನಾನು ಗೆದ್ದಿರ್ತೇವೆ, ನಾನೇನಕ್ಕೆ ಮಾಡ್ಲಿ, ಇಟ್ಕೊಳ್ಳಿ ಇಷ್ಟು ಜಾಗ. ಇಡೀ ಭೂದೇವಿಯನ್ನೇ, ವಸುಂಧರೆಯನ್ನೇ ಗೆದ್ದವರು ಎಲ್ಲ ಎತ್ಕೊಟ್ಬಿಡ್ತಾರೆ, ದಾನ ಮಾಡಿಬಿಡ್ತಾರೆ. ಅದಕ್ಕೆ ಅವತ್ತಿನಿಂದ ನನ್ನ ತಾಯಿ ಭೂದೇವಿಯನ್ನ ನಿತ್ಯ ಮಲ ಮಾಡ್ತೇವೆ, ಮೂತ್ರ ಮಾಡ್ತೇವೆ. ಯಾವತ್ತಾದ್ರೂ ಆ ತಾಯಿ ನಮ್ಮನ್ನ ಆ ಪೋಷಣ ತಗೊಂಡಿದೀಯಾ? ಯೋಚನೆ ಮಾಡಿ ನೋಡಿ. ಭೂಪತಿ ಆಗ್ಬಿಟ್ಟಿದ್ದೇವೆ. ನಮ್ಮ ತಂದೆಯೂ ಭೂಮಿಗೆ ಶಾಪ, ಪಾರ್ವತೀ ದೇವಿ ಕೊಟ್ಟ ಶಾಪ. ಅಂತಿಂತ ಶಾಪ ಅಲ್ಲ, ನಿನ್ನ ಗಂಡನಿಗೂ ನೀನು ಭೂಪತಿಯೇ ಅಂತಾನೆ, ಒಡತಿಯೇ, ನಿನ್ನ ಮಗನಿಗೂ ಕೂಡ ನೀನು ಒಡತಿಯೇ ಅನ್ನತಕ್ಕಂಥದ್ದು. ಅಂದ್ರೆ ನಂದು, ನಮ್ಮಪ್ಪ ನೋಡಿ ಇರೋವರೆಗೂ ಈ ಜಾಗ ನಂದು ಅಂತಾನೆ. ನಮ್ಮಪ್ಪ ಹೋದ್ಮೇಲೆ ನಾನು ಈ ಜಾಗದ ಒಡೆಯ ನಾನು ಅಂತೀನಿ. ಅಂತ ಶಾಪ, ಘನಘೋರ ಶಾಪ. ಅಂತ ಒಂದು ಭೂದೇವಿಯನ್ನ ದಾನ ಮಾಡ್ತಾರೆ. ಅವತ್ತಿನಿಂದ ಕಾಶ್ಯಪಿ ಅನ್ನತಕ್ಕಂಥ ಹೆಸರು. ನೋಡಪ್ಪ, ನೀನು ಬ್ರಹ್ಮಮಾನಸ ಪುತ್ರ, ನೀನು ಸೃಷ್ಟಿಕರ್ತ, ಸೃಷ್ಟಿಗಳು ಮಾಡ್ಕೊ, ನೀನು ಪಾಲನೆ ಮಾಡ್ಕೊ, ಇದು ನಿನಗೆ ಸೇರಿದ್ದು. ಈ ಗುರುಗೇನು ಬೇಕು? ನಾನು ಗೆದ್ದಾಯ್ತು, ತರದಾಯ್ತು, ನನ್ನ ಕರ್ತವ್ಯ ಆಯ್ತು, 21 ಬಾರಿ ದಂಡಯಾತ್ರೆ ಆಯ್ತು, ಸಾಕು, ತಗೋ.
ಅದು ಗುರು ಅಂದ್ರೆ. ಗುರು ಇಟ್ಕೊಳ್ಳೋದಲ್ಲ. ಇಟ್ಕೊಳ್ಳೋರು ಹೆಲಿಕಾಪ್ಟರ್ ಸುತ್ತೋರು, ಬುಲೆಟ್ಗಳಲ್ಲಿ ಸುತ್ತೋರು, ಅರಮನೆ ಕಟ್ಕೊಂಡಿರೋರು ಅವರೆಲ್ಲ ಗುರುಗಳೇ ಅಲ್ಲ. ಇದೆಲ್ಲ ಆಗ್ಲೇ ಕೃಷ್ಣರು ಹೇಳ್ಬಿಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಹೇಳ್ಬಿಟ್ಟಿದ್ದಾರೆ. ಎಂತೆಂತ ಒಂದು ಕಥೆಗಳು ನಡೆಯುತ್ತೆ ಅನ್ನತಕ್ಕಂಥದ್ದನ್ನ ಕಲಿಯುಗದಲ್ಲಿ ಯಾರು ದೊಡ್ಡ ಕಳ್ಳರು ಅನ್ನತಕ್ಕಂಥದ್ದನ್ನ ಮೊದಲೇ ಸೂಚ್ಯಾಂಕವಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅಂತ ಒಂದು ಗುರು ಮೀನ ರಾಶಿಯಲ್ಲಿ ಸಮರಾಶಿ, ಸ್ತ್ರೀಲಿಂಗ ಹಾಗೂ ಜಲತತ್ವದಲ್ಲಿ ಇರ್ತಾರೆ. ಧನುಸು ರಾಶಿನಲ್ಲಾದರೆ ಅಗ್ನಿ ತತ್ವದಲ್ಲಿ ಇರತಕ್ಕಂಥ ಒಂದು ಭಾವ, ಪುರುಷಲಿಂಗ ಸ್ವಭಾವ. ಗುರುಗ್ರಹಕ್ಕೆ ಮಿತ್ರರು ಬಂದು ಅತಿ ವಿಶೇಷವಾಗಿ ಚಂದ್ರ. ಅದಕ್ಕೆ ಕಟಕ ರಾಶಿಯಲ್ಲಿ ಉಚ್ಚಂಗತ, ದ ಫಸ್ಟ್ 5 degrees ಅಂತ ಏನು ಹೇಳ್ತವೆ, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪವರ್ಫುಲ್. ಗುರು ಕಟಕ ರಾಶಿಗೆ ಬಂದಾಗ ಉಚ್ಚಂಗತ ತನ್ನ ಶಿಷ್ಯ ಚಂದ್ರ, ಗುರುಚಂದ್ರ ಯೋಗ. ನನ್ನ ಶ್ರೀರಾಮಚಂದ್ರರು, ನನ್ನ ದಾಶರಥಿ ಕೂಡ, ನನ್ನ ಪಟ್ಟಾಭಿರಾಮ ಕೂಡ ಗುರು ಕಟಕ ರಾಶಿಯಲ್ಲಿದ್ದಾಗಲೇ ಹುಟ್ಟಿದ. ಅದಕ್ಕೆ ಆ ಅಂದ, ಅದಕ್ಕೆ ಆ ತಾಳ್ಮೆ, ಅದಕ್ಕೆ ಆ ವೇದಗಳ ಇನ್ನೊಂದು ಪ್ರತಿರೂಪ ಅನ್ನತಕ್ಕಂಥದ್ದು. ಸೊ ಚಂದ್ರನ ಮನೆಯಲ್ಲಿ ಗುರು ಉಚ್ಚಂಗತ. ಮಕರ ರಾಶಿಯಲ್ಲಿ ನೀಚ, ಶನಿಯ ಮನೆಯಲ್ಲಿ ಗುರು ನೀಚ ಆಗತಕ್ಕಂಥದ್ದು. ಚಾಂಡಾಳ ಶಿಷ್ಯನ ಮನೆಯಲ್ಲಿದ್ರೆ ಕೇಳರ ಶಿಷ್ಯನ ಮನೆಯಲ್ಲಿ ನಾನು ಮಾಡಿದ್ದೆ ಸರಿ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತೀವಲ್ಲ, ಈ ಎಡವಟ್ಟು ಶಿಷ್ಯನ ಜೊತೆಲಿ ಕೂತ್ರೆ ಗುರುವಿನ ಹೆಸರು ಕೇಳೋದೆ. ಯಾರೋ ಮಾಡಿದ್ದು ಗುರು ಮೂತಿಗೆ ಕೋತಿ ತಿಂದು ಬಿಟ್ಟು ಮೇಕೆ ಮೂತಿಗೆ ಒರೆಸುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ಇಂಥವನಿಗೆ ಶಿಷ್ಯ ಯಾರೋ ನಿಮ್ಮ ಗುರುಗಳು ಅಂತ ಹೇಳ್ತಾರೆ. ಯಾರಾದ್ರೂ ಎಡವಟ್ಟು ಮಾಡಿದ್ರು, ನಿಮ್ಮ ತಂದೆ ಯಾರೋ, ನಿಮ್ಮ ತಾಯಿ ಯಾರೋ, ಯಾವ ಕಾಲೇಜ್ ಓದಿತ್ತೋ ಯಾರೋ ನಿಮ್ಮ ಗುರುಗಳು ಅಂತ ಹೇಳ್ತಾರೆ. ಎಡವಟ್ಟು ಮಾಡಿದ್ರೆ ಅಲ್ಲಿಗೆ ಅಪಚಾರ. 0 to 5 degree ಆ ರೇಂಜಲ್ಲಿ ನೀಚ ಭಾವ ಮಕರ ರಾಶಿಯಲ್ಲಿ ಆ ಗುರು ಬಂದಾಗ ಗುರುವಿಗೆ ಕೆಟ್ಟ ಹೆಸರು ಬರತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಉಚ್ಚ ಮಿತ್ರರು ಅನ್ನತಕ್ಕಂಥದ್ದು ಕುಜ, ಸೇನಾಪತಿ, ಶಿವನ ಮಗ. ಸೂರ್ಯ ಖುದ್ದು ಶಿವಯ್ಯ, ದಕ್ಷಿಣಾಮೂರ್ತಿ ಸ್ವರೂಪ ಅಲ್ವಾ, ಆತ್ಮಲಿಂಗ ಸ್ವರೂಪ. ಇನ್ನು ಗುರುವಿಗೆ ಅತ್ಯಂತ ದೊಡ್ಡ ಶತ್ರುಗಳು ಯಾರು ಅಂದ್ರೆ ಬುಧ ಹಾಗೂ ಶುಕ್ರ. ಆಗೋಲ್ಲ. ಬುಧ ಬಂದ ಅತಿ ಬುದ್ಧಿ. ಬುದ್ಧಿವಂತರು ಜ್ಞಾನವಂತರ ಜೊತೆಲಿ ಇರಲ್ಲ, ಜ್ಞಾನವಂತರು ಬುದ್ಧಿವಂತರ ಜೊತೆಲಿ ಇರಲ್ಲ. ಅದಾಗೋದೇ ಇಲ್ಲ. ಇದು ಉತ್ತರ, ಇದು ದಕ್ಷಿಣ. ಬುದ್ಧಿವಂತರು ಯಾರ ಮಾತು ನನಗೆ ಗೊತ್ತೋಗಲ್ಲ ಅಂತ. ಜ್ಞಾನವಂತರು ಏನು ಗೊತ್ತರ, ಕೇಳ್ದಾಗ ಕೇಳ್ತೀವಿ, ನಮ್ಗೆ ಗೊತ್ತಿರೋದೇ ನಾವು ಮಾಡ್ತೀವಿ. ಗುರು ಯಾರನ್ನು ಫಾಲೋ ಮಾಡೋಲ್ಲ. ಗುರುವನ್ನ ಹಿಂದ್ಗಡೆಯೇ ಎಲ್ಲರೂ ಬರಬೇಕು, ದಟ್ ಇಸ್ ದಿ ರೂಲ್. ಬುಧ ಹಂಗಲ್ಲ, ಗೆದ್ದವ್ರ ಜೊತೆಲಿ ಇರ್ತಾನೆ, ಅಧಿಕಾರದವ್ರ ಜೊತೆಲಿ ಇರ್ತಾನೆ, ಜೈಕಾರದಲ್ಲಿ ಇರ್ತಾನೆ. ಗುರು ಹಂಗಲ್ಲ, ನಂಗೆ ಜೈಕಾರನೂ ಬೇಕಾಗಿಲ್ಲ, ಸ್ವೀಕಾರನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನನಗೆ ಗೊತ್ತಿದೆ ನನ್ನ ಬದುಕು ಅನ್ನತಕ್ಕಂಥದ್ದೇ ಗುರು. ದಟ್ಸ್ ಇಟ್. ಅದರಿಂದ ಬುಧನಿಗೂ ಗುರುವಿಗೂ ಆಗೋಲ್ಲ. ಬುಧ ಏನ್ ಗೊತ್ತಾ, ನಾನು ಯಾರು ಗೊತ್ತಾ, ನನ್ನ ವಿದ್ಯೆ ಏನ್ ಗೊತ್ತಾ, ಡಿಗ್ರಿಗಳನ್ನ ಹಾಕೊಳ್ಳೋದು ತುಂಬಾ, ನಾನು ಓದ್ ಏನ್ ಗೊತ್ತಾ, ನಾನು ಯಾರು ಗೊತ್ತಾ, ಪ್ರಲೋಪಗಳನ್ನ ಹೇಳ್ಕೊಳ್ಳೋದು, ಇದೆಲ್ಲ ಜಾಸ್ತಿ. ಗುರು ಹಂಗಲ್ಲ, ತುಂಬಾ ತಿಳಿದವ ಮಾತಾಡೋಲ್ಲ, ತುಂಬಾ ತಿಳಿದವ ಬರೋದೇ ಇಲ್ಲ, ತುಂಬಾ ತಿಳಿದವ ಹೇಳೋದೇ ಇಲ್ಲ. ಗುರುವಿನ ಬಗ್ಗೆ ತುಂಬಾ ಜನಕ್ಕೆ ಏನೂ ಗೊತ್ತೇ ಇರೋಲ್ಲ. ಗುರು ಒಂದು ಅಗೋಚರ, ಬುಧ ಬಂದು ಗೋಚಾರ. ಗೋಚರ ಅವನು ಕಾಣಿಸ್ಬಿಡುತ್ತಾನೆ, ಗೊತ್ತಾಗ್ಬಿಡುತ್ತೆ, ಪಟ 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 ಓಡಾಡ್ತಿರ್ತಾರೆ. ಗುರು ಹಂಗಲ್ಲ, ಅಲ್ಲೆಲ್ಲೋ ಕೂತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಲೈಕ್ ಎ ಬಿಹೈಂಡ್ ದಿ ಸೀನ್ಸ್ ಡೈರೆಕ್ಟರ್. ಹೆಸರು ಬರೋದು ಹೀರೋಗೆ, ದುಡ್ಡು ಬರೋದು ಪ್ರೊಡ್ಯೂಸರ್ಗೆ, ಆದರೆ ಡೈರೆಕ್ಟರ್ಗೆ ವೆರಿ ರೇರ್. ಈಗೇನೋ ರಾಜಮೌಳಿ ಹಿಟ್ ಆದ್ಮೇಲೆ ಬಾಹುಬಲಿ ಎಲ್ಲ ಡೈರೆಕ್ಟರ್ಗಳಿಗೂ ಬಂದುಬಿಟ್ಟಿದೆ. ಒಂದಷ್ಟು ಅದೇನೋ 10 ಕೋಟಿ 20 ಕೋಟಿ 50 ಕೋಟಿ ಆ ಮಾತುಗಳು ಹೇಳ್ತಿದ್ರೆ ಅದು ಎಷ್ಟು ಸತ್ಯವೋ ಸುಳ್ಳುವೋ ದೇವರಿಗೆ ಗೊತ್ತು. ಐ ಡೋಂಟ್ ವಾಂಟ್ ಟು ಕಮೆಂಟ್. ಮೊದಲೆಲ್ಲ ಏನಿಲ್ಲ, ಡೈರೆಕ್ಟ್ರು ಎಷ್ಟೋ ಜನ, ಪುಟ್ಟಣ್ಣ ಕಣ್ಗಲ್ಲೇ ಗೊತ್ತಿದೆ, ಚಿತ್ರಬ್ರಹ್ಮ ಇವತ್ತಿಗೂ ದ ಬೆಸ್ಟ್ ಡೈರೆಕ್ಟರ್ ಅನ್ನತಕ್ಕಂಥದ್ದು ಅವ್ರ ಹೆಸರಿನಲ್ಲೇ ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ ಅಂತ ಕೊಡ್ತಾರೆ. ಕಾರಣ ಏನಂದ್ರೆ ಅದು ಚಿತ್ರಬ್ರಹ್ಮರೇ. ನೋಡಿ ಅವ್ರು ಹೆಂಗ್ ಹೋದ್ರು, ಹೆಂಗಿದ್ರು. ಅದಕ್ಕೆ ಗುರು ಅಗೋಚರ. ಗುರುವಿನ ಜೀವನ ಒಂಥರ ಅಗೋಚರ, ಅದು ಕಂಡು ಹಿಡಿಯಲಾಗದಷ್ಟು ಅಂತವಿಲ್ಲದ ಸಮುದ್ರ, ಅದನ್ನ ಆಳ ಕಂಡಿಡಿದವರಿಲ್ಲ ಅಂತ ಹೇಳ್ತವೆ. ಆ ವಿದ್ಯೆ, ಇನ್ನೊಂದು ಆಸೆಗಳು, ನಿರಾಸೆಗಳು, ಭಾವಗಳು, ಕಾಮಗಳು, ಕ್ರೋಧಗಳು, ತುಂಟಾಟಗಳು ಏನೇನೋ ಮಿಳಿತ ಆಗಿರುತ್ತೆ. ಸೊ ಅದಕ್ಕೆ ತುಂಬಾ ತಿಳಿದವ್ರು ಹೇಳ್ತಾರೆ, ಗುರುವಿನ ಹಿಂದ್ಗಡೆ ಜಾಸ್ತಿ ಹೋಗ್ಬೇಡಿ, ಗುರು ಜೊತೆ ಜಾಸ್ತಿ ಕೂತ್ಕೋಬೇಡಿ, ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಬೇಕು. ಅವರು ಅಷ್ಟೇ, ನನ್ನ ಹಿಂದ್ಗಡೆ ಬರಬೇಡಿ ಅಂತಾರೆ. ನಿನಗೆ ಬೇರೆ ಬುದ್ಧಿ ಇಲ್ಲ, ಹೋಗು ಸಹವಾಸದಿಂದ ನೀನ್ ಕೇಳ್ತೀನಿ, ನೀನು ಹೋಗೋ, ನೀನ್ ಬದುಕೋದ್ ಕಲಿ, ಹೋಗೋ, ನಿಂಗೆ ಎಷ್ಟು ಬೇಕೋ ಅಷ್ಟು ದಾರಿ ಕಲ್ಸಿದ್. ನನ್ನ ಗುರುಗಳೇ ಬೈದ್ ಕಳ್ಸಿದ್ರು,
ಬೇರೆ ಬುದ್ಧಿ ಇಲ್ವಾ ಅನ್ನತಕ್ಕಂಥದ್ದು. ನನ್ನ ಹತ್ರ ಬಂದವ್ರಿಗೂ ನಾನು ಅದೇ ಹೇಳ್ತೀನಿ, ನನ್ನ ಹತ್ರ ಕೂತ್ರೆ ಬೇಡ ಕೊಂಡ್ರು, ಈ ಎಡವಟ್ಟು ನನಗೇ ಎಷ್ಟೋ ಇದೆ, ಬಿಡ್ರೋ ಹೋಗ್ರು ಅನ್ನತಕ್ಕಂಥದ್ದು. ಅಂತ ಒಂದು ಗುರುವಿಗೆ ಬುಧ ಆಗಲ್ಲ. ಎರಡನೇದು ಶುಕ್ರ. ಶುಕ್ರ ಅಂದ್ರೇನೆ ಹೀರೋ, ಗುರು ಅಂದ್ರೆ ಡೈರೆಕ್ಟರ್. ಯಾರಾದ್ರೂ ಡೈರೆಕ್ಟರ್ ನನ್ನಿಂದಲೇ ಓಡ್ತು, ಇಟ್ಸ್ ಆಲ್ ಟೀಮ್ ವರ್ಕ್ ಅಂತಾರೆ. ಆ ಹೀರೋ ನೋಡಿ ಬರೋ ಗತ್ತು. ಇವತ್ತು ಯಾರಾದ್ರೂ ಡೈರೆಕ್ಟ್ರು ಶಾರುಖ್ ಖಾನ್ ನನ್ನ 7,500 ಕೋಟಿ ಒಡೆಯ ಮಾಡಿಟ್ಟಿದ್ದಾರೆ, ಅಮಿತಾಬ್ ಬಚ್ಚನ್ನ ಇನ್ನೊಂದು ಮಾಡಿಟ್ಟಿದ್ದಾರೆ. ಯಾರಾದ್ರೂ ಡೈರೆಕ್ಟ್ರು ಇದು ನನ್ನಿಂದಲೇ ಆಗಿದ್ದು ಅಂತ ಬಂದು ಹೇಳಿದ್ದು, ನಾನ್ ಕಲ್ಸಿದ್ದು, ನಾನ್ ತಿಳಿಸಿದ್ದು, ನಾನ್ ಮಾಡಿದ್ದು ಹೇಳದೇ ಇಲ್ಲ. ಇನ್ಕ್ಲೂಡಿಂಗ್ ಕೆ ಬಾಲಚಂದರ್ ನೆವರ್ ಸೆಡ್ ದ್ಯಾಟ್. ರಜನಿಕಾಂತ್ ಅವರ ಅಭಿಮಾನ ದೊಡ್ಡದು ಹೇಳ್ಕೊಂಡ್ರು ಅಷ್ಟೇ. ಯಾವ ಗುರುವು ನಾನ್ ಬೆಳೆಸಿದ ಹುಡುಗ, ನನ್ನಿಂದ ಕಲಿತ ವಿದ್ಯೆ, ನನ್ನಿಂದ ನನಗೆ ಅಪೇಕ್ಷೆ, ನನಗೆ ಲಾಭ ಕೊಡು ಕೇಳಲ್ಲ. ಶುಕ್ರ ಹಂಗಲ್ಲ. ಎಲ್ಲೆಲ್ಲ ಆನಂದ ಇರುತ್ತೋ, ಎಲ್ಲಿ ಸಕ್ಸಸ್ ಇರುತ್ತೋ ಅಲ್ಲಿ ಶುಕ್ರ ಇರ್ತಾನೆ. ಎಲ್ಲಿ ಗೆಲ್ಲುವೋ, ಸೋಲತ್ರ ಅಂತೂ ಇರೋದೇ ಇಲ್ಲ. ಗುರು ಮೊದಲಿಗೆ ಬಂದು ನಿಲ್ಲೋದೇ ಸೋಲತ್ರ. ಅದಕ್ಕೆ ಗುರು ಬಂದು ಶುಕ್ರನ ಜೊತೆ ಗುರುತಿಸ್ಕೊಳ್ಳಲ್ಲ. ಈ ಆಡಂಬರ, ಸಿಕ್ಕಾಬಟ್ಟೆ ಆಡಂಬರ. ಗುರು ಅಂದ್ರೇನೆ ಸಿಂಪಲ್. ಗುರು ಅಂದ್ರೇನೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳ ಹಾಗೆ, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳ ಹಾಗೆ. ಅವ್ರ ಹತ್ರ ಹೆಲಿಕಾಪ್ಟರ್ ಇರ್ಲಿಲ್ಲ. ಅರೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಹತ್ರ ಒಂದು ಸೈಕಲ್, 1-2 ಜೊತೆ ಬಟ್ಟೆ ಬಿಟ್ರೆ, ನಮ್ಮ ಅಬ್ದುಲ್ ಕಲಾಂ ಸಾಹೇಬ್ ತರ ಗುರುಗಳ ತರ ಏನೂ ಇರ್ಲಿಲ್ಲ. ನಿಜವಾದ ಗುರುಗಳು, ದಂತಕಥೆಗಳು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ತರ ಮೈ ಮೇಲೆ 1 ಗ್ರಾಮ್ ಬಂಗಾರ ಹಾಕ್ತಿರ್ಲಿಲ್ಲ, ಒಂದು ವಾಚ್ ಕಟ್ತಿರ್ಲಿಲ್ಲ, ಬೆಳಿ ಶರ್ಟು, ಬೆಳಿ ಪಂಚ, ದಟ್ ಸೆಟ್. ಅವ್ರು ಹೆಚ್ಚಿಗೆ ಯಾರ ಜೊತೆಲೂ ಬೆರೀತಿರ್ಲಿಲ್ಲ. ನೀವು ಗಮನಿಸಿ ನೋಡಿ, ದೊಡ್ಡ ದೊಡ್ಡ ಸಾಧಕರು ಎಲ್ಲಿ ಆಡಂಬರ ಇರುತ್ತೋ, ಎಲ್ಲಿ ಸಿಕ್ಕಾಬಟ್ಟೆ ಸಂಭ್ರಮ ಇರುತ್ತೋ, ಎಲ್ಲಿ ಸಿಕ್ಕಾಬಟ್ಟೆ ತೋರ್ಸ್ಕೊಳ್ಳೋ ಈ ಥರದಿರುತ್ತೋ ಅಲ್ಲಿ ಗುರು ಇದು ಮಾಡ್ಕೊಳ್ಳಲ್ಲ. ಕೆಲವು ಗುರುಗಳು ನನಗೆ ಫೋನ್ ಮಾಡ್ತಾರೆ, ನಿಮ್ಗೆ ಗೊತ್ತಾ ಗುರುಗಳೇ, ಮಹಾಕುಂಭ ಮೇಳಕ್ಕೆ ನಾನು ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದೆ 400 ಜನನ ಅಂತ ಹೇಳ್ಬಿಟ್ಟು. ಆಯ್ತು, ಒಳ್ಳೇದಾಯ್ತು ಅಂತ. ಕಾಶಿ ಕೇದಾರ್ನಾಥ್ಗೆ ನಮ್ದೇ ಪ್ಯಾಕೇಜು. ನೀವು ಬರ್ಬೇಕು. ಸರಿ ಆಯ್ತು. ಗುರು ತನ್ನೊಳಗಡೆ ರಮಿಸ್ತಿರ್ತಾನೆ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ತೋರಿಸ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ, ಕಾಣಿಸ್ಕೊಳ್ಳಲ್ಲ. ಈ ವಿಲ್ ನೆವರ್ ರಿವೀಲ್ ವಾಟ್ ಇಸ್ ಇ. ನನಗೇನು ನಾನೇ ಅರ್ಥ ಆಗಿಲ್ಲ, ನಿನಗೇನೋ ಹೇಳೋದು ಅಂತ ಇರ್ತಾರೆ. ಅದು ಇವತ್ತಿಗೂ ನನಗದಿದೆ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ನನಗೆ ಅದು ಅನ್ನಿಸ್ತಿರುತ್ತೆ. ಅದಕ್ಕೆ ನನಗೆ ಗೊತ್ತಾಗ್ತಿಲ್ಲ, ಬಿಟ್ಬಿಟ್ರು ನನ್ನ ಪಾಡಿಗೆ ಅಂತ ಇರ್ತಾನೆ. ದಟ್ಸ್ ಇಟ್, ದಟ್ ಇಸ್ ದ ರಿಯಲ್ ಗುರು. ಶುಕ್ರ ಹಂಗಲ್ಲ. ಒಂದ್ ಮೂವಿ ಹಿಟ್ಟಾಗಿದ್ದೆ ನೋಡಿ, ಒಂದ್ ಪಿಕ್ಚರ್ ಹಿಟ್ಟಾಗಿದೆ ನೋಡಿ, ಒಂದ್ ಸಕ್ಸಸ್ಗೆ ಬರೀ ಕಟೌಟ್ಗಳೇ, ಬರೀ ಜನ ಜೈಕಾರಗಳೇ. ಗುರು ಅಲ್ಲಿರೋಲ್ಲ. ಜೈಕಾರಗಳೊಂದಿಗೆ ಗುರುವಿರುವುದಿಲ್ಲ. ತುಂಬಾ ಆಡಂಬರ, ತುಂಬಾ ದೊಡ್ಡ ಸಭೆ, ತುಂಬಾ ದೊಡ್ಡ ಸಮಾರಂಭ, ಎಲ್ಲಿ ವಿಪರೀತ ಜೈಕಾರ, ಅಲ್ಲಿ ಬರೋದೇ ಇಲ್ಲ. ಸುಮ್ಮನೆ ಬಂದಿರ್ತಾರೆ, ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡಿಸಿ ಹೊರಟೋಗ್ತಾರೆ. ಅವ್ರಿಗೆಲ್ಲಿ ತಾಯಿ ತರ, ನನ್ನ ಮಗನಿಗೆ ಅವಾರ್ಡ್ ಸಿಕ್ಕಿದೆ, ಮನೇಲೇ ಕೂತಿರ್ತಾರೆ, ಪರವಾಗಿಲ್ಲ ನನ್ನ ಮಗ. ಆ ರೀತಿಯ ಒಂದು ಗುರು ತನ್ನ ಶಿಷ್ಯನ ಗೆಲುವನ್ನ ಅತ್ಯಂತ ಹೆಚ್ಚಾಗಿ ಆನಂದಿಸುವುದೇ ಗುರು. ತಾನು ಗೆಲ್ಲುವುದಕ್ಕಿಂತ ತನ್ನವರನ್ನ ಗೆಲ್ಸೋ ಒಂದು ಭಾವ ಇದೆಯಲ್ಲ, ಅದು ಗುರುಗ್ ಬಿಟ್ರೆ ಇನ್ಯಾರಿಗೂ ಇಲ್ಲ. ಶುಕ್ರ ಹಂಗಲ್ಲ, ನಾನೊಬ್ಬನೇ ಗೆಲ್ಲಬೇಕು. ದಟ್ ಇಸ್ ವಾಟ್ ಶುಕ್ರ. ಇನ್ನೇನು ಮಾಡಕ್ಕಾಗಲ್ಲ. ಅದರಿಂದ ಬದ್ಧ ಶತ್ರುಗಳು ಅಂದ್ರೆ ಶುಕ್ರ. ಅದಕ್ಕೆ ಮೀನರಾಶಿಯವರೆಗೂ, ಧನುಸು ರಾಶಿಯವರೆಗೂ, ವೃಷಭ ಹಾಗೂ ತುಲಾ ರಾಶಿಯವರ ಜೊತೆ ಸಂಬಂಧ, ಮದುವೆಗಳು ಇಟ್ಕೋಬೇಡಿ ಅಂತ ಹೇಳ್ತಾರೆ. ಕನ್ಫರ್ಮ್. ಹಾಗೆ ವೃಷಭ ರಾಶಿ, ತುಲಾ ರಾಶಿಯವರು, ಮೀನರಾಶಿ, ಧನುಸು ರಾಶಿಯವರ ಜೊತೆ ಆಗೋದೇ ಇಲ್ಲ. ಡೆಡ್ ಆಪೋಸಿಟ್ಗಳೇ. ನೀವು ಜನ್ಮತಾ ಕಾಮಾಂಧರು, ಜನ್ಮತಾ ಸ್ಟೇಟಸ್. ಕಾಮಾಂಧರು ಅಂದ್ರೆ ಭೋಗ ಕುಟುದವರು. ಗುರು ಭೋಗಕ್ಕಲ್ಲವೇ ಅಲ್ಲ. ತೀರಾ ಸರಳತೆ, ತೀರಾ ಒಂದ್ ಚಾಪೆ ಮೇಲೆ, ಗೋಣಿ ಚೀಲದ ಮೇಲೆ ಕೂಡ ಮಲಗಬಲ್ರು. ಶುಕ್ರನ್ ತತ್ವ ಹಂಗಲ್ವೇ ಅಲ್ಲ. ನಮ್ ಕಟೌಟ್ ಗೊತ್ತಾ ಹೆಂಗಿರ್ಬೇಕು ಅಂತಾರೆ, ನಮ್ ಮಂಚ ಹೆಂಗಿರ್ಬೇಕು ಗೊತ್ತಾ, ನಾವ್ ಹಾಕೋ ಬಟ್ಟೆ ಹೆಂಗಿರ್ಬೇಕು ಗೊತ್ತಾ, ನಮ್ ಬ್ರ್ಯಾಂಡ್ ಗೊತ್ತಾ ಅಂತಾರೆ. ಗುರು ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆತ ಸರ್ವ ಸಾಧಾರಣ ವ್ಯಕ್ತಿಯ ಜೊತೆಯಲ್ಲೂ ಕುಳಿತು ಊಟ ಮಾಡಬಲ್ಲ. ಅದುವೇ ನಿಜವಾದ ತತ್ವ. ಅದಕ್ಕೆ ಗುರುವಿಗೆ ತುಂಬಾ ಸಮಾನವಾದ ಗ್ರಹ ಬಂದು ಶನಿ. ಶನಿಯೂ ಹಾಗೆ ಎಲ್ಲರ ಜೊತೆಲೂ ಇರ್ತಾರೆ. ಅದರಿಂದ ಗುರುವಿಗೆ ಶನಿಗ್ರಹ ಬಂದು ಬಾಧಕನಲ್ಲ. ಈಕ್ವಲ್. ಯು ಆಲ್ಸೋ ರೆಸ್ಪೆಕ್ಟ್, ಐ ಆಲ್ಸೋ ರೆಸ್ಪೆಕ್ಟ್. ಯು ಡೋಂಟ್ ಡಿಸ್ಟರ್ಬ್, ಐ ಡೋಂಟ್ ಡಿಸ್ಟರ್ಬ್. ಆ ರೀತಿ ನೀನ್ ಸೇವಕನಾಗಿರೋ, ನಾನು ಗುರುವಾಗಿರ್ತೇನೆ. ನಾನು ಹೇಳಿದ್ ನಿನ್ ಕೆಲಸ ಮಾಡ್ತಿದ್ಯಾ, ಆಯ್ತು ಸ್ವಾಮಿ. ಶನಿ ತತ್ವ ಅದೇ.
ಇನ್ನು ಕುಜ ಶಕ್ತಿ, ಗುರು ಒಬ್ಬರು ಕ್ರೋಧ, ಅದಕ್ಕೆ ದ್ರೋಣಾಚಾರ್ಯರು ಪರಶುರಾಮರು ಅಂತ ಹೇಳ್ತಿರ್ತೇವೆ. ಸೂರ್ಯ ಹಾಗೂ ವಿಶೇಷವಾಗಿ ಚಂದ್ರ ಮಿತ್ರರಾಗಿರ್ತಕ್ಕಂಥದ್ದು. ಇನ್ನು ಗುರುವು ಜನ್ಮಸ್ಥಾನದಿಂದ ವಿಶೇಷವಾಗಿ 2, 5, 7, 9, 11ನೇ ಸ್ಥಾನದಲ್ಲಿ ವಿಶೇಷ ಫಲ ಕೊಡ್ತಾನೆ. ಜನ್ಮಸ್ಥಾನದಿಂದ ಅಕಸ್ಮಾತ್ ನಿಮ್ಮದು ಮೇಷರಾಶಿ, ಈಗ ಎಲ್ಲಿದ್ದಾನೆ? 3ನೇ ಮನೆ, ಶುಭ ಫಲವಿಲ್ಲ. ವೃಷಭ ರಾಶಿ 2ನೇ ಮನೆ, ಶುಭ ಫಲ. ಕುಂಭರಾಶಿಗೆ 5ನೇ ಮನೆ, ಶುಭ ಫಲ. ಧನುಸು ರಾಶಿಗೆ 7ನೇ ಮನೆ, ಶುಭ ಫಲ. ವೃಶ್ಚಿಕ ರಾಶಿಗೆ ಅಷ್ಟಮ, ಅಶುಭ ಫಲ. ತುಲಾ ರಾಶಿಗೆ ಭಾಗ್ಯಸ್ಥಾನ 9ನೇ ಮನೆ, ಶುಭ ಫಲ. ಕನ್ಯಾ ರಾಶಿಗೆ ದಶಮ, ಫಲವಿಲ್ಲ. ಸಿಂಹ ರಾಶಿಗೆ 11ನೇ ಮನೆ, ಪರಿಪೂರ್ಣ ಶುಭ ಫಲ. ಕಟಕ ರಾಶಿಗೆ 12ನೇ ಮನೆ, ವಿಚಲಿತಂ, ವ್ಯಯಂ, ಭಾಗ್ಯಧ್ವಂಸಂ ಅಂತ ಹೇಳ್ತಾರೆ. ಅಂದ್ರೆ ಗುರು ಬಂದ್ರೆ ಆಯಾ ಮನೆಯಿಂದ ಅವನೊಂದು ಮನೆಯನ್ನು ನೋಡ್ತಾನೆ. ಮುಖ್ಯವಾಗಿ ನೋಡಿ, ಮಿಥುನ ರಾಶಿಗೆ ಬಂದಿರತಕ್ಕಂಥ ಆ ಗುರು ಯಾವ ಭಾವವಾಗಿ ನೋಡ್ತಾನೆ, ಯಾರ್ಯಾರಿಗೆ ಅಂತಕ್ಕಂಥದ್ದು ನೋಡ್ತಾನೆ. ಈಗ ಮೇಷರಾಶಿಗೆ 3ನೇ ಮನೆಯಿಂದ 5ನೇ ಭಾವ ಆತ ನೋಡೋದು. ಯಾವುದು? 7ನೇ ಮನೆ ನೋಡ್ತಾನೆ, ಭಾಗ್ಯವನ್ನ ನೋಡ್ತಾನೆ ವಿಶೇಷವಾಗಿ. ಹಾಗೆಯೇ ಆತ ನೋಡತಕ್ಕಂಥ ವಿಶೇಷ 9ನೇ ಮನೆ, 7ನೇ ಮನೆ, ಅವನಿಗೆ 5, 7 ಭಾವವಾಗಿರುತ್ತೋ 9ನೇದು ಲಾಭಸ್ಥಾನವನ್ನ ನೋಡ್ತಾನೆ. ಗುರುಬಲವಿಲ್ಲದಿದ್ದರೂ ಕೆಲವೊಂದು ಕಾರ್ಯಗಳನ್ನ ಮಾಡಿಸ್ತಾನೆ. ಧೈರ್ಯದ ಮನೆ ಅದು, ಸ್ಥೈರ್ಯದ ಮನೆ. ಸೊ ಈ ರೀತಿ ಅವನಿರೋ ಮನೆಯಿಂದ ಯಾವ್ಯಾವುದನ್ನ ನೋಡ್ತಾನೆ. ಏನಕ್ಕೆ ವೃಷಭ ರಾಶಿಗೆ ಒಳ್ಳೆ ಫಲ ಆಗುತ್ತೆ ಅನ್ನೋದಾದ್ರೆ ಅಷ್ಟಮ ಸ್ಥಾನ, ಅಷ್ಟಮವೇ ಕಷ್ಟ ನಮಗೆ. ಹಾಗೆಯೇ ವಿಶೇಷವಾಗಿ 6ನೇ ಮನೆ ನೋಡ್ತಾನೆ. ಅಲ್ಲಿಂದ ದುಷ್ಟ ಸ್ಥಾನ 6, 8ನೇ ಮನೆನ ನಮ್ಗೆ ಎಲ್ಲಿಂದ ಆಪತ್ತು, ಎಲ್ಲಿಂದ ತೊಂದರೆ, ಎಲ್ಲಿಂದ ರೋಗ ರುಜಿನಗಳು, ಶತ್ರುಗಳು, ಬಾಧೆಗಳು, ನಷ್ಟಗಳು, ಕಷ್ಟಗಳು, ಒದ್ದಾಟಗಳು, ಜೈಲು, ಬಂದಿಖಾನೆ, ಇದೆಲ್ಲ 6, 8ನೇ ಮನೆ ನೋಡಿ. ವೃಷಭ ರಾಶಿಗೆ 6, 8ನೇ ಮನೆ ನೋಡ್ತಾನೆ. ಸೊ ಆ ಕೆಟ್ಟದಾಗೋದನ್ನ ಪೂರ್ತಿಯಾಗಿ ಮುಚ್ಚಾಕ್ಬಿಡ್ತಾನೆ. ದೆನ್ he will watch your 10th ಸ್ಥಾನ, ಪ್ರೊಫೆಷನ್. ಬ್ಯೂಟಿಫುಲ್ ಪ್ರೊಫೆಷನ್. ಗುರು ಬಂದು ತಾನು ಕುಳಿತುಕೊಳ್ಳೋ ಜಾಗದಲ್ಲಿ ಅವನು ವೀಕೆ. ನೀವು ಯಾರಾದ್ರೂ ನೋಡಿ, ನಿಜವಾದ ಗುರುವಿನ ಮನೆ ಬಂದು ತೂತೆ, ಅದು ತೂತೆ, ಅಲ್ಲಿರೋದೇ ಇಲ್ಲ, ಆ ಸಮಯಕ್ಕಿರೋಲ್ಲ. ನಮ್ಮ ಮನೇಲಿ ಹೋಗಿ ನಾನಿಲ್ಲ, ಅಜ್ಜ ಮನೇಲಿ ಮಲಗಿದ್ದಾರೆ, ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, 1 ವಾರ ಆಯ್ತು ಹೆಚ್ಚು ಕಡಿಮೆ ನೋಡಿ. ಇಲ್ಲ, ಆಗೋಲ್ಲ, ನನ್ನ ಮನೆಗೆ ನಾನು ತೂತೆ, ನನಗೆ ಗೊತ್ತಿದೆ. ನನ್ನ ಆಕೆಯ ನೋವಿಗೆ, ನನ್ನ ಮಗುವಿನ ನೋವಿಗೆ, ನನ್ನ ಮನೆಯವರ ಕಣ್ಣೀರಿಗೆ ನಾನಿಲ್ಲ. ಬೇರೆಯವರು ಏನು ಅಂದಿದ್ದ ತಕ್ಷಣ ಓಡಿಬಿಟ್ಟಿರ್ತಾನೆ. ಅದೇನು, ಅದುವೇ ಗುರುತತ್ವ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿತ್ತು. ಆಗಲೇ ಅವರು ಈ ವಿದ್ಯಾದಾನ ಮಾಡಿತ್ತು. ನನ್ನನ್ನು ಇದು ಕರ್ಕೊಂಡು ಹೋಗುತ್ತೆ, ಹೋಗೋ ಅನ್ನತಕ್ಕಂಥ. ತನ್ನ ಮನೆಗೆ ನಿಲ್ಲುವವನು ಬುಧ. ಯಾರೇನಾದ್ರೂ ಆಗ್ಲಿ, ನಾನು ಮಾತ್ರ ಚೆನ್ನಾಗಿರ್ಬೇಕು. ಬುಧ, ಶುಕ್ರ. ಯಾರ್ದೋ ಏನೋ ಹೆಂಗೋ ಸುಮ್ಮನಿರಪ್ಪೋ ಅನ್ನೋನು ಶನಿ. ನುಗ್ಗು ಬಿಡೋಣ ಅನ್ನೋನು ಕುಜ. ಒಂದೊಂದು ಗ್ರಹಕ್ಕೊಂದೊಂದು. ಬಟ್ ಗುರುಗ್ರಹ ಆಗಲ್ಲ. ತನ್ನ ಮನೆಗೆ ಅವರು ಶಾಪ. ನಿಜವಾದ ಗುರುವಿಗೆ ತಾನು, ತನ್ನ ಮನೆಯವರು, ತನ್ನ ಕುಟುಂಬ ಅನ್ನತಕ್ಕಂಥದ್ದು ತುಂಬಾ ಕಡಿಮೆ. ಅದಕ್ಕೆ ಅವರು ಗುರುವಾಗ್ತಾರೆ, ಗುರುವಿನಂತೆ ಮಾರ್ಗದರ್ಶನ ಮಾಡುತ್ತಾರೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂಥದ್ದು ಈ ಒಂದು 12 ರಾಶಿಗಳವರಿಗೆ ಮುಖ್ಯವಾಗಿ ಗುರುಗೋಚಾರ ಫಲ ಬಂದು ಲಗ್ನದಿಂದ ನೋಡುತ್ತೇವೆ. ಲಗ್ನ ಗೊತ್ತಿಲ್ಲ ಸ್ವಾಮಿ, ರಾಶಿಯಿಂದ ನೋಡುತ್ತೇವೆ. ಅದು ಗೊತ್ತಿಲ್ಲ ಸ್ವಾಮಿ, ನಿಮಗೆ ಅಂತ ಒಂದು ಹೆಸರಿರುತ್ತೆ. ಆ ಹೆಸರಿನ ಮುಖೇನ ನಿಮ್ಮ ರಾಶಿ ಯಾವುದಿರುತ್ತೋ ಅದರ ಮುಖೇನ ನೋಡತಕ್ಕಂಥದ್ದು ಮಾಡಿ. ಅದೂ ಗೊತ್ತಿಲ್ಲ ಸ್ವಾಮಿ, ಯಾವುದೋ ಒಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಿಗೆ ಸಂಬಂಧಪಟ್ಟಂಥದ್ದು ಕೂಡ ನೋಡಿಕೊಳ್ಳಬಹುದು. ಆಯ್ತು, ಯಾವ್ಯಾವ ರಾಶಿಗೆ ಹೇಗಿದೆ ನೋಡೋಣಂತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿವೆ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಥುನ ರಾಶಿಗೆ ಗುರು ಗೋಚಾರ ಫಲ.
ನೋಡಿ, ಒಂಟಿ ಗುರು ಜನ್ಮರಾಮ ವನವಾಸ ರಾಮ ಅಂತ ಹೇಳ್ತಾರೆ. ಆ ಗುರು ಬಂದಾಗ ಸೂಕ್ಷ್ಮವಾಗಿ ಗಮನಿಸಿ, ಕುಜ 2ನೇ ಮನೆಯಲ್ಲಿದ್ದಾರೆ, ಅಷ್ಟಮ ಸ್ಥಾನವನ್ನ ನೋಡ್ತಿದ್ದೇನೆ, ಗುರು ನೋಡ್ತಿಲ್ಲ. ಅದಕ್ಕೆ ಹೇಳೋದು 6ನೇ ಮನೆ 8ನೇ ಮನೆ ಗುರು ನೋಡಿದ್ರೆ ದುಷ್ಟ ಸ್ಥಾನಗಳು, ತೊಂದರೆಯ ಸ್ಥಾನಗಳು, ರೋಗ ಸ್ಥಾನಗಳು, ಋಣ ಸ್ಥಾನಗಳು, ಬಾಧಕ ಸ್ಥಾನಗಳು, ಕಂಟಕ ಸ್ಥಾನಗಳು ಅಂತ ಹೇಳ್ತೇವೆ. ಸರಿ ಹೋಗ್ಲಿ, 6ನೇ ಮನೆನಾದ್ರೂ ಗುರು ನೋಡ್ತಾನಾ ಅನ್ನತಕ್ಕಂಥದ್ದು ನೋಡಕ್ ಹೋದ್ರೆ ವೃಶ್ಚಿಕ ರಾಶಿಯನ್ನು ನೋಡ್ತಿಲ್ಲ, ಮಕರ ರಾಶಿಯನ್ನು ಆತ ನೋಡ್ತಿಲ್ಲ. ಸೊ 100% ಹೇಳ್ತಾನೆ, ಅದರಲ್ಲೂ ಕುಜ ನೋಡ್ತಿದ್ದಾನೆ. ದಟ್ ಇಸ್ ಎ ಶೋರ್ ಥ್ರೆಟ್. ಆಮೇಲೆ ಇನ್ನೊಂದು ನೋಡಿ, ಕೇತು ಇನ್ನೊಂದು 2 ದಿನದಲ್ಲಿ ಸಿಂಹಕ್ಕೆ ಬರ್ತಾನೆ. ಅವ್ರು ಉಲ್ಟಾ ನೋಡೋದು, ರಾಹು ಕೇತುಗಳು ಉಲ್ಟಾ ನೋಡೋದು. ಸೊ ಆ ಉಲ್ಟಾ ಕುಜನ ಪಕ್ಕದಲ್ಲಿ ಬಂದಾಗ ಗ್ಯಾರಂಟಿ ಆರೋಗ್ಯ ಸಮಸ್ಯೆಗಳು, ಭೂಮಿ ಸಮಸ್ಯೆಗಳು ಏನಾದರೂ ಇದ್ರೆ ಸಿಕ್ಕಾಬಟ್ಟೆ ತಲೆನೋವುಗಳು ತಂದಿಡ್ತಕ್ಕಂಥದ್ದು ಆಗುತ್ತೆ. ಜಾಗ್ರತೆ. ಸುಖಂ ನಾಸ್ತಿ, ನೆಮ್ಮದಿ ನಾಸ್ತಿ, ಒಳಗಡೆ ಹುಳ ಬಿಡ್ತಾನೆ. ಈಗ ಗುರು ನೋಡಿ ಎಲ್ರಿಗೂ ನಿಂತಿದ್ದಾರೆ, ಎಲ್ರಿಗೂ ದಾರಿ ತೋರಿಸ್ತಾರೆ. ಗುರುವಿಗೆ ಕೇಳೋರಿಲ್ಲ, ನಿಮ್ಮಷ್ಟು ಬುದ್ಧಿವಂತರಿಲ್ಲ, ಬಟ್ ನಿಮ್ಮ ಬುದ್ಧಿವಂತಿಕೆ ಈಗ ಒಪ್ಪಲ್ಲ. ತಗೊಂಡು ಒಂಥರ ಅಡಿಗೆ ಅನ್ನ ಎಲ್ಲ ಮಾಡಿ ಬಡಿಸೋವಾಗ ಕರಿಬೇವಿನ ಸೊಪ್ಪು ಪಕ್ಕಕ್ಕೆ ಇಡ್ತೀವಲ್ಲ, ಆ ಥರ ಬಳಸ್ಕೊಂಡೇನೋ ಇಡ್ತಿದ್ದಾರೇನೋ ಸಾರ್, ಏನೋ ಒಂಟಿ ಅನ್ಸುತ್ತೆ, ಏನೋ ನೋವು, ಒಳಗಡೆ ನೋವು. ನನ್ನವರ ನಮ್ಮವರ ನೋಡಿ, ನನ್ನ ರಾಮ ಜನ್ಮರಾಮ, ಹುಟ್ಟುವಾಗಲೇ ನನ್ನ ಶ್ರೀರಾಮಚಂದ್ರರಿಗೆ ಜನ್ಮರಾಮ. ಅದಕ್ಕೆ 24ನೇ ವಯಸ್ಸಿನಲ್ಲಿ ಅವ್ರು ವನವಾಸಕ್ಕೆ ಹೋಗಿದ್ದು ಅನ್ನತಕ್ಕಂಥದ್ದು. 12ನೇ ವಯಸ್ಸಿಗೆ, ಪ್ರತಿ 12 ವರ್ಷಕ್ಕೆ ಗುರು ಅಲ್ಲಿಗೆ ಬರ್ತಾನೆ. 11 ವರ್ಷ 9 ತಿಂಗಳು ಅಂತ. 24ನೇ ವಯಸ್ಸಿಗೆ ಹೋದ್ರು ಅನ್ನತಕ್ಕಂಥದ್ದು. ದಟ್ ವಿಲ್, ಯಾರಿಗಾದರೂ ಇನ್ನು ಕೆಲವು ಸಿದ್ಧಾಂತ ಹೇಳುತ್ತೆ 36ನೇ ವಯಸ್ಸಿಗೆ ಹೋದ್ರು ಅನ್ನತಕ್ಕಂಥದ್ದು. ಇಲ್ಲ, ಅಷ್ಟೊದಕ್ಕೆ ಪಾಪು ಆಗ್ಬಿಟ್ಟಿರ್ಬೇಕಿತ್ತು. ಸೊ ರಾಜಪರಂಪರೆಯಲ್ಲಿ ಮದುವೆ ಅನ್ನೋದು ಶಾಸ್ತ್ರಕ್ಕೆ ಮಾಡಿಬಿಟ್ಟು ಅಷ್ಟು ಬೇಗ ಮಕ್ಕಳಾಗೋಗಿ ಬಿಡ್ತಿರ್ಲಿಲ್ಲ. ಇರಬೇಕು ನಿಯಮಗಳು ಪಾಲನೆ. ಇನ್ನೂ ಓದೋದಿದೆ, ಮದುವೆ ಆಗಿದೆ ಅಲ್ವಾ, ನೀನು ಕಲಿಯಪ್ಪ, ನೀತಿ ಶಾಸ್ತ್ರ, ಇನ್ನೊಂದು ಶಾಸ್ತ್ರ, ಧರ್ಮಶಾಸ್ತ್ರ, ರಾಜ್ಯಶಾಸ್ತ್ರ, ಬೇರೆ ಬೇರೆದಿರುತ್ತೆ. ಅದೊಂದಾಗಿ ಪಾಲನೆಗೆ ಬಂದು ಸಿದ್ಧನಾಗಿ ಪಟ್ಟಾಭಿಷೇಕ ಆಗಿದೆ, ಆ ನಂತರ ಮಗು ನಿನ್ನ ಇದು ಅನ್ನತಕ್ಕಂಥದ್ದು ನೋಡುವಂತಿದ್ರು. ಸೊ ಜನ್ಮರಾಮ ರಾಮಚಂದ್ರರಿಗೆ ಬಿಡಲಿಲ್ಲ. ಸೊ 100% ಮಿಥುನ ರಾಶಿಯವರಿಗೆ ದೆರ್ ಇಸ್ ಎ ಸ್ಟ್ರೈಟ್ ಥಟ್. ಪ್ರಾಪರ್ಟಿ ಇಶ್ಯೂಗಳೇನಾದರೂ ಇದೆ, ಪ್ರಾಪರ್ಟಿ ಕೇಸುಗಳೇನಾದರೂ ಇದೆ, ಖಂಡಿತ ಜೈಲು ವಾಸ ಇಲ್ಲ, ಕಳ್ಕೋತೀರಿ, ಇಲ್ಲ ದೊಡ್ಡ ಯುದ್ಧಗಳನ್ನೇ ಮಾಡಬೇಕಾಗತಕ್ಕಂಥದ್ದು ಆಗುತ್ತೆ. ತೊಂದರೆಗಳು ಅನ್ನತಕ್ಕಂಥದ್ದು ನೋಡ್ತಾರೆ. ಯು ವಿಲ್ ಲೂಸ್ ಅ ಪ್ರಾಪರ್ಟಿ. ಯಾವುದೋ ಹಣಕಾಸು ಚಿಕ್ಕು, ಆರೋಗ್ಯ ಚಿಕ್ಕು, ಕುಟುಂಬದ ಚಿಕ್ಕು, ಏನೋ ಒಂದು ಆಗಿ ಇರೋ ಜಾಗ ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ಇಲ್ಲ ಜಾಗದ ಮೇಲೆ ಕೇಸ್ ಬೀಳುತ್ತೆ, ಇಲ್ಲ ಅಥವಾ ಒಂದು ಬೌಂಡ್ರಿ ಬೀಳುತ್ತೆ. ಈ ರೀತಿ ಉಲ್ಟಾ ಪಲ್ಟಾಗಳು ನಡೀತಕ್ಕಂಥದ್ದು ಆಗುತ್ತೆ. ವೆರಿ ಕೇರ್ಫುಲ್. ವಾಹನ, ಭೂಮಿ, ಮನೆ, ಗೌರವ ಕಳೆದುಕೊಳ್ಳುತ್ತೀರಿ. ನಿಮ್ಮನ್ನು ಎಲ್ಲರೂ ಮೋಸ ಮಾಡೋದೆ. ವೆರಿ ಕೇರ್ಫುಲ್. ಸಪ್ತಮಾಧಿಪತಿಯೇ ಬಂದು ನಿಮ್ಮ ಮನೇಲಿ ಕುಳಿತಿರೋದ್ರಿಂದ ನಿಮ್ಮನ್ನ ಒಳ್ಳೊಳ್ಳೆ ಮಾತುಗಳು, ನಮ್ಮ ಗುರುಗಳು, ನೀವು ನಮ್ಮಣ್ಣ, ನೀವು ನಮ್ಮವರು, ಈ ಥರದ್ದು ಹೇಳಿ ನಿಮ್ಮನ್ನ ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮಾತು ಕೆಡಿಸಿ, ನಿಮ್ಮನ್ನ ಹೇಳ್ಕೊಂಡು ಹಾಳು ಮಾಡತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಏನು ಮಾಡಬೇಕಾದ್ರು ಒಂದು ಲಾಯರು, ಡಾಕ್ಟರು, ಈ ಥರದ್ದು ಕೇಳಿ ಮಾಡತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಬ್ಯಾಂಕರ್ ಆಗಿದ್ದೀರಾ, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಟೀಚಿಂಗ್, ಗೈಡಿಂಗ್, ಕನ್ಸಲ್ಟೆಂಟ್, ಮೆಡಿಕಲ್ ಲೈನಲ್ಲಿ ಇದ್ದೀರಾ. ಮೆಡಿಕಲ್ ಲೈನಲ್ಲಿ ಯಾವುದೇ ಇರ್ಬೋದು, ಅದೊಂದು ಕಾಂಪೌಂಡರ್ ಇರ್ಬೋದು, ನರ್ಸ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಲೈನ್ಸಲ್ಲಿ ಇರ್ಬೋದು, ಫಾರ್ಮಸಿ ಲೈನಲ್ಲಿ ಇರ್ಬೋದು, ಲ್ಯಾಬ್ ಅಸಿಸ್ಟೆಂಟ್ ಇರ್ಬೋದು, ಇಲ್ಲ ಲ್ಯಾಬ್ ಟೆಕ್ನಿಷಿಯನ್ ಇರಬಹುದು, ಬ್ಲಡ್ ಟೆಸ್ಟಿಂಗ್ ಮಾಡೋದು, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಇರ್ಬೋದು, ವಾಟ್ ಎವರ್, ಫಿಸಿಯೋಥೆರಪಿಸ್ಟ್ ಇರಬಹುದು, ಎನಿಥಿಂಗ್ ಮೆಡಿಕಲ್ ಲೈನಲ್ಲಿ. ಹಾಗೆ ಎಜುಕೇಷನ್ ಲೈನಲ್ಲೂ ಅಷ್ಟೇ, ಟೀಚರ್ ಇರ್ಬೋದು, ಇಲ್ಲ ಟ್ಯೂಷನ್ ನಡೆಸ್ತಿರ್ಬೋದು, ಇಲ್ಲ ಕೋಚ್ ಆಗಿರ್ಬೋದು, ಇಲ್ಲವೇ ಒಂದು ಸಣ್ಣದಾಗಿ ಕಾಂಪೌಂಡರ್ ಕೆಲಸ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಡ್ರೈವರ್ ಇರ್ಬೋದು, ಕ್ಲೀನರ್ ಇರಬಹುದು, ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಸ್ಪಿರಿಚುವಲ್ ಇದರಲ್ಲಿ ಕೆಲಸ ಮಾಡ್ತಿದ್ದೀರಿ, ಅದ್ಭುತವಾದಂಥ ಪ್ರಗತಿ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಏನಾದರೂ ಮಾಡ್ತಿದ್ರಿ, ಅದರಲ್ಲಿ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ಆಕಸ್ಮಿಕ ನಿಮಗೆ ಪುಣ್ಯಕ್ಷೇತ್ರಗಳ ದರ್ಶನ ಬರತಕ್ಕಂಥ ಸುಯೋಗವಿದೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ತಕ್ಕಂಥದ್ದು, ಧರ್ಮಸ್ಥಾನ, ಧರ್ಮಸ್ಥಳ, ಮಾದೇಶ್ವರ, ಗೋಕರ್ಣ, ಮುರುಡೇಶ್ವರ ಹೋಗಿ ನದಿ ಸ್ನಾನ, ಸಮುದ್ರ ಸ್ನಾನ ಪಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಬಂಗಾರ, ಬೆಳ್ಳಿ, ಅಲಂಕಾರ,
ಒನುಪು, ವಯ್ಯಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಬಟ್ಟೆಗಳ ವ್ಯಾಪಾರ, ಗಾರ್ಮೆಂಟ್ಸ್ ಅಲ್ಲಿ ಬೇರೆ ಮಿನಿಮಮ್ ಕೆಲಸ ಮಾಡ್ತಿದ್ದೀರಿ ಅಂದ್ರು, ಟೈಲರಿಂಗ್ ಆಗಿ ಕೆಲಸ ಮಾಡ್ತಿದ್ದೀರಿ ಅಂದ್ರು ಕೂಡ ನಿಮಗೆ ಅನುಕೂಲ ಸಿಂಧು ಆಗುತ್ತೆ. ಆಮೇಲೆ ಈ ಆರ್ಕಿಟೆಕ್ಚರ್ ಕೆಲಸ, ಮಿನಿಯೇಚರ್ಗಳನ್ನ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ರಿಪೇರಿಗಳು, ಈ ಕ್ಯಾಮ್ರಾ ರಿಪೇರಿ, ಮೊಬೈಲ್ ರಿಪೇರಿ, ಸರ್ವಿಸ್ ಓರಿಯೆಂಟೆಡ್, ಟ್ಯೂಬ್ಲೈಟ್ ಹಾಕೋದು, ಸಣ್ಣ ಸಣ್ಣ ರಿಪೇರಿಗಳು ಇರ್ತಾವಲ್ವಾ, ಅಂತಹದರ ಒಂದು ವ್ಯವಹಾರ ಉದ್ಯೋಗಗಳಲ್ಲಿಯೂ ಕೂಡ ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಆಕಸ್ಮಿಕ ಶ್ರೀನಿವಾಸ ದರ್ಶನ, ಲಕ್ಷ್ಮೀ ದರ್ಶನ ನಿಮಗೆ ತುಂಬು ವಿಶೇಷವಾದಂಥ ಪ್ರಾಪ್ತಿ ಯೋಗವನ್ನ ಪಡೆಯತಕ್ಕಂಥದ್ದಾಗುತ್ತೆ. ಬಾಡಿಗೆ ಮನೆ ಕಟ್ಕೊಂಡಿದ್ದೀರಿ, ಒಳ್ಳೆ ಬಾಡಿಗೆ ಆದಾಯ ಪಡೆಯತಕ್ಕಂಥದ್ದಾಗುತ್ತೆ. ಅದ್ರ ಮೇಲೆ ಗಮನ ನಿಮಗೆ. ಮನೆ ಮೇಲೆ ಮನೆ ಕಟ್ಟಬೇಕು, ಬಾಡಿಗೆಗೆ ಬಿಡಬೇಕು, ಪಿ ಜಿ ಕಟ್ಟಬೇಕು, ಇಲ್ಲ ಗಾಡಿ ಇಟ್ಕೊಂಡು ಗಾಡಿನ ಬಾಡಿಗೆಗೆ ಬಿಡಬೇಕು, ಆಟೋನ, ಕಾರನ್ನ, ಈ ಥರದ್ದೆಲ್ಲ ಬಸ್ಸುಗಳನ್ನ ಅನ್ನತಕ್ಕಂಥದ್ದೆಲ್ಲ ಇರುತ್ತೆ. ಆಮೇಲೆ ವಿಶೇಷವಾಗಿ ಟೀಚಿಂಗ್ ಸೆಂಟರ್ಸ್, ಕೋಚಿಂಗ್ ಸೆಂಟರ್ಸ್, ಇನ್ಸ್ಟಿಟ್ಯೂಷನ್ಸ್, ಗೌರವಕ್ಕೆ ತುಂಬಾ ಆಸ್ಪದ ಕೊಡ್ತೀರಿ. ಎಲ್ಲೂ ಗೌರವಕ್ಕೆ ತೊಂದರೆ ಆಗಬಾರ್ದು ಅನ್ನತಕ್ಕಂಥದ್ದು ಅದು ಚೆನ್ನಾಗಿದೆ. ಆದರೆ ಆರೋಗ್ಯದ ಮೇಲೆ ವೆರಿ ಕೇರ್ಫುಲ್. ಹೃದಯ ಸಂಬಂಧಿ ರೋಗಗಳಿದಾವೆ, ಇಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದಿದೆ, ಮೂಗಿನಲ್ಲಿ ಉಸಿರಾಟ, ಬಾಯಿನಲ್ಲಿ ದಂತಕ್ಷಯ, ಸಮ್ ಇನ್ಫೆಕ್ಷನ್ಸ್, ಅಲರ್ಜಿಕ್, TB, ಏನೇನೋ ಹೇಳ್ತಾರೆ. ಸೊ ಆ ಥರದ್ದು ಹೃದಯ ಸಂಬಂಧಿಗಳು, ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು, ಕಿಡ್ನಿಗೆ ಗುಪ್ತ ರೋಗಗಳು, ಗುಪ್ತಾಂಗ ರೋಗಗಳು, ಸೈಕಲಾಜಿಕಲ್ ಡಿಪ್ರೆಷನ್ ಇದೆ. ಒಬ್ಬರೇ ಇರಲೇಬೇಡಿ, ನೀವು ಫ್ಯಾಮಿಲಿ ಜೊತೆಲಿರಿ, ಕೌನ್ಸಿಲಿಂಗ್ ತಗೊಳ್ಳಿ, ಚೆಕ್ ಪ್ರಾಪರ್ ಡಾಕ್ಟರ್. ಗುರು ಜನ್ಮರಾಮ ಚೆನ್ನಾಗೇ ಇದ್ದಾನೆ, ಒಳ್ಳೆ ಡಾಕ್ಟರ್ಗಳು ಸಿಗ್ತಾರೆ, ಒಳ್ಳೆ ಅಡ್ವೈಸ್ ಸಿಗ್ತಕ್ಕಂಥದ್ದಾಗುತ್ತೆ. ನೀವು ಬೆದರು ಬಿಡ್ತೀರಿ. ಮೊದಲೇ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು. ಈಗ ನಾನು ಬೇರೆ ಹೇಳಿಬಿಟ್ಟಿದ್ದೀನ, ಇವತ್ತಿಂದ ನೀವು ನಿದ್ದೆ ಮಾಡಲ್ಲ. ಆಲ್ರೆಡಿ ಮಿಥುನ ರಾಶಿಯವರ ಮನೆಯಲ್ಲಿ ಈ ಥರದ್ದು ಮಿಥುನ ರಾಶಿಯವ್ರಿಗೆ ಆಗಿರ್ತಕ್ಕಂಥದ್ದಿರುತ್ತೆ. ಹೌದು ಗುರುಗಳ, ಏನೋ ಒಂದು ಬಾಧೆ, ಏನೋ ಮಂಡಿ ನೋವು, ಏನೋ ಇಟ್ಕೊಂಡಿದೆ, ಏನೋ ಉಸಿರಿಟ್ಕೊಂಡಿದೆ, ಏನೋ ಪೀಡಾ ಕಲೆಗಳು, ಕನಸುಗಳು ಬರ್ತವೆ. ಥರ ವಿಚಿತ್ರವಾದಂಥ ಕನಸುಗಳು, ಭಯ ಬೀಳಿಸತಕ್ಕಂಥ ಕನಸುಗಳು ನಿಮಗೆ ಬರತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಆಗ ಕಾಳಹಸ್ತೇಶ್ವರ, ವಾಯುಲಿಂಗ ಇಲ್ಲ ಪೃಥ್ವಿಲಿಂಗ, ವಾಯುಲಿಂಗಕ್ಕೆ ಹೋಗಿ ನೀವು ಸ್ವಲ್ಪ ಗಾಳಿ ಚೇಷ್ಟೆ, ಸೊ ದ್ಯಾಟ್ ವಿಲ್ ಕೂಲ್ಸ್ ಯು ಡೌನ್, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಗುರು 12ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ವೆರಿ 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 ಕೇರ್ಫುಲ್. ಖಂಡಿತ ಭೂಮಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆ ಬರುತ್ತೆ. ಧನ ನಷ್ಟಂ, ತಂದೆಗೆ ಬಾಧೆ, ತಂದೆಯ ಭಾರ, ಆದರೆ ತಾಯಿಯ ಸುಖ ಸಿಗುತ್ತೆ. ಒಡ ಹುಟ್ಟಿದ ಸೋದರಿಗೊಂದು ದೋಷವಿರುತ್ತದೆ, ನೋವಿರುತ್ತದೆ, ಸಂಕಟವಿರುತ್ತದೆ ಅವರ ಕುಟುಂಬದಲ್ಲಿ, ಅದೊಂದು ಹೊರೆ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಸಂಗಾತಿಯ ಮನೆಯ ವಿಚಾರದಲ್ಲೂ ಕೂಡ ಜವಾಬ್ದಾರಿಗಳು ನಿಮ್ಮನ್ನ ಹೆಣಗಾಡಿಸ್ತಕ್ಕಂಥದ್ದಾಗುತ್ತೆ. ಒಂದು ಕಷ್ಟಪಟ್ಟು ಒಂದು ಮನೆ ಮಾಡ್ಕೋತೀರಾ, TV ಮಾಡ್ಕೋತೀರಾ, ಫ್ರಿಡ್ಜ್ ಮಾಡ್ಕೋತೀರಾ, ವಾಷಿಂಗ್ ಮಷಿನ್ ತಗೋತೀರಾ, ಎಲೆಕ್ಟ್ರಾನಿಕ್ ಐಟಮ್ಸ್ ತಗೋತೀರಾ, TV ತಗೋತೀರಾ, ಸಣ್ಣ ಬಾಡಿಗೆ ಮನೆಯಿಂದ ದೊಡ್ಡ ಬಾಡಿಗೆ ಮನೆಗೆ ಹೋಗ್ತಕ್ಕಂಥ ಯೋಗ, ಇಲ್ಲ ದೊಡ್ಡ ಮನೆಯಿಂದ ಇನ್ನೊಂದು ದೊಡ್ಡ ಮನೆ ಲೀಸ್ ಮನೆಗಾದ್ರೂ ಹೋಗ್ತಕ್ಕಂಥ ಯೋಗ, ಸ್ವಲ್ಪ ಬಂಗಾರ ತಗೊಳ್ತಕ್ಕಂಥದ್ದು, ಬೆಳ್ಳಿ ತಗೊಳ್ತಕ್ಕಂಥದ್ದು, ಅಲಂಕಾರಿಕ ವಸ್ತ್ರಗಳು ತಗೊಳ್ತಕ್ಕಂಥದ್ದು. ಕಂಫರ್ಟ್ಸ್ ಆರ್ ಫ್ಯಾಂಟಾಸ್ಟಿಕ್. ಬಟ್ ದೈವ ಕಾರ್ಯ, ಪೂಜಾ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಒಂದು ಖರ್ಚು ವೆಚ್ಚಗಳು ಸ್ವಲ್ಪ ಇರತಕ್ಕಂಥದ್ದಿರುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂಥ ದೊಡ್ಡ ತೊಂದರೆಗಳು ಇಲ್ಲ, ಯೋಚನೆ ಮಾಡಬೇಡಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ದೊಡ್ಡ ಸಮಸ್ಯೆಗಳು ನಿಮಗಿಲ್ಲ. ಸ್ವಲ್ಪ ಹೃದಯ ಸಂಬಂಧಿ ಸಮಸ್ಯೆಗಳು, ಕೊಲೆಸ್ಟ್ರಾಲೋ, BP ಈ ಥರದ್ದು ಒಂದು ಸಣ್ಣದಾಗಿರುತ್ತೆ. ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತ ಸ್ಥಿತಿಗತಿ, ಡಾಕ್ಟ್ರು, ಮೆಡಿಟೇಷನ್ನು, ನ್ಯಾಚುರಲ್ ಆಗಿ ನಿಮ್ಮನ್ನ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ಮಟ್ಟಕ್ಕೆ ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಕರಿಯರ್ ವೈಸ್ ಚೆನ್ನಾಗಿರುತ್ತದೆ, ತೊಂದರೆ ಇಲ್ಲ. ಬಟ್ ಏನೋ ಒಂಥರ ಭಯ ಪಡ್ತೀರಿ. ಕರಿಯರ್ ವೈಸ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಅದರಲ್ಲೂ ಕಟಕ ರಾಶಿಯವರಿಗೆ ಟೆಕ್ನಿಕಲ್ ಲೈನಲ್ಲಿ ಇದ್ದೀರಿ, ಬ್ಯೂಟಿಫುಲ್. ಟೆಕ್ನಿಕಲ್ ಕಲೆಗೆ ಸಂಬಂಧಪಟ್ಟಂಥದ್ದು, ನಾಟ್ಯಶಾಸ್ತ್ರ, ವಾದ್ಯಗೋಷ್ಠಿ, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಎಡಿಟಿಂಗು, ಡಿಸೈನಿಂಗು, ಅಲಂಕಾರಿಕ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿತಕ್ಕಂಥದ್ದು, ಡಾನ್ಸ್ ಕಲಿಸ್ತಕ್ಕಂಥದ್ದು, ಡಾನ್ಸ್ ತೋರಿಸಿ ಸಂಪಾದನೆ ಮಾಡ್ತಕ್ಕಂಥದ್ದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಆಮೇಲೆ ಚಿಕ್ಕ ಚಿಕ್ಕ ಮಿನಿಯೇಚರ್ಗಳನ್ನು ಮಾಡೋದು, ಇಂಜಿನಿಯರಿಂಗ್ ವರ್ಕ್ಸ್, ಆರ್ಕಿಟೆಕ್ಚರ್ ಇರ್ಬೋದು, ಕೆಮಿಕಲ್ ಇಂಜಿನಿಯರ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೈನಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು,
ಮನೆಗಳನ್ನು ರಿಪೇರಿ ಮಾಡೋದು, ಗಾಡಿಗಳನ್ನು ರಿಪೇರಿ ಮಾಡೋದು, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ತಗೊಂಡು ರೆಡಿ ಮಾಡಿ ಮಾರ್ತಕ್ಕಂಥದ್ದು ಇರ್ಬೋದು. ಸಣ್ಣದಾಗಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡಿ ಮಾರ್ತಕ್ಕಂಥದ್ದು ಇರ್ಬೋದು. ಮಧ್ಯವರ್ತಿ ತೋಟಗಳನ್ನು ಮಾರಿಸ್ಕೊಡೋದು, ಜಾಗ ಮಾರಿಸ್ಕೊಡೋದು, ಕೃಷಿಗಾರಿಕೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆಗಳು ತುಂಬ ಅನುಕೂಲವನ್ನ ಕೊಡುತ್ತೆ. ಟ್ರಾವೆಲ್ ಏಜೆನ್ಸಿಗಳು ನಡೆಸ್ತಿದ್ದೀರಾ, ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಒಂದು ಯಾವುದೇ ಒಂದು ವೃತ್ತಿ, ಟೈಲರಿಂಗು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಜ್ಯೂಸು, ಮೇಕಪ್ಪು, ಡಿಸೈನಿಂಗು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಪ್ರಗತಿಯನ್ನ ಕಾಣತಕ್ಕಂಥದ್ದು ಉಂಟು. ಲಾಂಗ್ ಡ್ರೈವ್ಗೆ ಸಂಬಂಧಪಟ್ಟಂತ ರಾತ್ರಿ ಪಾಳಿಯ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆ. ಪೌರೋಹಿತ್ಯ, ಆಗಮ, ಇಂತಹ ಒಂದು ಉದ್ಯೋಗದಲ್ಲಿರೋರಿಗೆ ಒಂದು ಸಣ್ಣ ಪರಿಶ್ರಮ ಆಗುತ್ತೆ. ಅದೇ ಜ್ಯೋತಿಷ್ಯ ನಡೆಸ್ತಿದ್ದೀರಿ, ಹೋಮ, ಹವನ, ಯಜ್ಞ, ಯಾಗ, ಈ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಸ್ತಿದ್ದೀರಿ, ಆಮೇಲೆ ಗಣಪತಿ ದೇವಸ್ಥಾನ, ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಎಲ್ಲ ಮೇಂಟೆನೆನ್ಸ್ ಮಾಡ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಅದ್ಭುತ. ಈ ವರ್ಷ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕುಂಭದ್ರೋಣ ಮಳೆ. ಯುವರ್ ಮೈಂಡ್ ವಿಲ್ ಬಿಕಮ್ ಮೋರ್ ಶಾರ್ಪ್. ತುಂಬ ಒಂದು ಡಿಪ್ಲೊಮಾ ಓದಿರೋರು ಇಂಜಿನಿಯರಿಂಗ್ ಮಟ್ಟಕ್ಕೆ, ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ಮಾಸ್ಟರ್ಸ್ ಮಟ್ಟಕ್ಕೆ ನಿಮ್ಮ ಒಂದು ಎಕ್ಸ್ಪ್ಲೋರ್ ಆಗತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನು ಉದ್ಯೋಗದಲ್ಲಿ ಕೊಟ್ಟಿದ್ದಾನೆ. ಯು ವಿಲ್ ಬಿಕಮ್ ಮೋರ್ ಕ್ರಿಯೇಟಿವ್. ಸೊ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಮನೆಯ ಸಂಸಾರ ವೃದ್ಧಿ, ಕುಟುಂಬ ವೃದ್ಧಿಯಿಂದ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಬಿಟ್ರೆ ಗುರು ನಿಮಗೇನು ತೊಂದರೆ ಏನು ಕೊಡೋದಿಲ್ಲ. ವಿಪರೀತ ರಾಜಯೋಗವನ್ನೇ ತಂದು ಕೊಡತಕ್ಕಂಥದ್ದಾಗುತ್ತದೆ. ಚೆನ್ನಾಗಿದೆ. ನಿಮ್ಮ ಭಯ ಸುಮ್ಮನೆ ಆತಂಕ ಬಿಡೋದಷ್ಟೇ. ಇಲ್ಲಿ ಹೋದ್ರೆ ಹುಲಿ ಹೋಯ್ತು, ಈ ಕಟಕರಾಶಿಯವ್ರ ಹಾಗೆ ಏನೂ ಹೇಳೋದಿಲ್ಲ, ನಿಮಗೆ ಒಳಗಡೆ ನುಂಗ್ತಲೇ ಇರ್ತೀರಾ. ಅದೇ ಪ್ರಾಬ್ಲಮ್. ನಗಿ ಓಡಿ ಸ್ಟ್ರೆಸ್ ಆಗ್ತಿದ್ಯಾ, ಚೆನ್ನಾಗಿ ರನ್ನಿಂಗ್ ಮಾಡಿ, ಸ್ಟೆಪ್ಸ್ ಹತ್ತಿ ಸ್ಟೆಪ್ಸ್ ಇಳಿರಿ, ದಿನ ಒಂದು ಸ್ಟೆಪ್ಸ್ ಹತ್ತಿ 100 ಸ್ಟೆಪ್ಸ್ ಇಳಿರಿ, ನಿಮ್ಮ ಸ್ಟ್ರೆಸ್ ಎಲ್ಲ ಇಳಿತಕ್ಕಂಥದ್ದಾಗುತ್ತೆ. ಮಾತೃದೇವೋ ಭವ.